ಮಾಡಬೇಕಿತ್ತು. ತಿಳ್ಕೊಂಡಾಗ ಪೋಸ್ಟ್ಪೋನ್ ಮಾಡಿಕೊಂಡು ಅಬ್ಜೆಕ್ಷನ್ ಏನು ಅಂಶಗಳು ಬಂದಿದ್ದಲ್ಲ ಅವನ್ನಷ್ಟು ತೆಗೆದು ನೇರ ಮಹಿಳಾದೊಂದೇ ಇಟ್ಕೊಂಡು ಪಾಸ್ ಮಾಡ್ಕೊಳಕ್ಕೆ ಸಾಧ್ಯತೆ ಇತ್ತದು. ಅದನ್ನ ಮಾಡಲಿಲ್ಲ. ಅವ್ರು ತಂದಿದ್ದಾರೆ ಎಲೆಕ್ಷನ್ಸ್ ನಾಳೆ ವೆಸ್ಟ್ ಬೆಂಗಾಲದ್ದು ಮತ್ತು ಉತ್ತರ ಪ್ರದೇಶ ಸುಮ್ಮನೆ ಇರ್ತಾರೆ ಏನ್ರಿ? ಅವ್ರಿಗೆ ಲಕ್ಷಣ ಆಗೋ ಕಾಲಕ್ಕೆ ಅವ್ರು ಹೆಂಗೆ ಸುಮ್ಮನೆ ಇರ್ತಾರೆ? ಅಂದ್ರೆ ಒಟ್ಟಾರೆಯಾಗಿ ಇವತ್ತಿನ ಪ್ರೆಸೆಂಟ್ ಮೋದಿ ಅವ್ರ ಸರ್ಕಾರ ಈ ಎರಡು ತಪ್ಪುಗಳು ಮಾಡಿದ್ರು. ಈ ರಿಸರ್ವೇಷನ್ ಪಾಲಿಟಿಕಲ್ ಗೇಮ್ ಇದೆ. ಇದರ ಮಹಿಳಾ ರಿಸರ್ವೇಷನ್ ಅಂದ್ರೆ ಒಂದು ಪಾಲಿಟಿಕಲ್ ಗೇಮ್ ಅದ. ಇವ್ರಿಗೆ ಮೊನ್ನೆ ಹೇಳಿದ್ರಲ್ಲ ಪ್ರಧಾನಮಂತ್ರಿ ಅವರು, ನೀವು ಬಿಲ್ ಪಾಸ್ ಮಾಡಿದ್ರು ನನಗೆ ಲಾಭ ಐತಿ, ನೀವು ಪಾಸ್ ಮಾಡದಿದ್ರು ನನಗೆ ಲಾಭ ಐತಿ ಅಂತ ಹೇಳಿದ್ರು ಅವ್ರು. ಮತ್ತು ಅವ್ರು ಈ ಥರ ಲಾಭ ತಗೊಳ್ತಾರೆ. ಅವರು ಈಗ ಶುರುವಾಗ್ಯದ. ಈಗ ನನ್ನ ಮಕ್ಕಳದು ಹಾಳು ಮಾಡಿದ್ರು ಅವರು ಕಾಂಗ್ರೆಸ್ಸಿಗರು ಅಂತೇಳಿ. ದೇಶ ಯಾವ ಕಡೆ ಹೊಂಟಿದೆ. ಆದ್ಮೇಲೆ ಇಲ್ಲಿವರೆಗೆ ನೀವು ಮಹಿಳಾ ಮೀಸಲಾತಿ ಬರ್ತಿದ್ದೀರ, ಕೆಲವು ಮಾತುಗಳನ್ನ ನಮ್ಮ ಹಿರಿಯ ಪ್ರೊಫೆಸರ್ ಅವ್ರನ್ನ ಕೇಳಿದಿರಿ. ನಿಜವಾಗಿ ಇಲ್ಲಿ ಯಾರಿಗೂ ಅದನ್ನು ಒಬ್ಬ ಪ್ರಾಮಾಣಿಕವಾಗಿ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ಗೂ ಇಲ್ಲ, ಬಿ ಜೆ ಪಿಗೂ ಇಲ್ಲ. ಆದರೆ ಇವತ್ತಿನ ಸ್ಥಿತಿಯೊಳಗೆ ಕಾಂಗ್ರೆಸ್ ಸ್ವಲ್ಪ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದೆ. ಇನ್ನು ಅದಕ್ಕೆ ಅಧಿಕಾರಕ್ಕೆ ಬಂದಾಗ ಏನಾಗ್ತದೋ ಆ ಸಂದರ್ಭದಲ್ಲಿ ನೋಡುವಂಥದ್ದು. ಈಗಿನ ಪರಿಸ್ಥಿತಿ ನೋಡ್ಬೇಕಾದ್ರೆ SIR ಒಂದು ಮಾಡ್ಕೊಂಡು ಕೂತಿದ್ದಾರೆ ಈಗಾಗಲೇ ಬಿ ಜೆ ಪಿಗರು. ಜೊತೆ ಡಿಲಿಮಿಟೇಷನ್ ಮಾಡ್ಕೊಂಡು ಬಿಟ್ಟಿದ್ದೀರಪ್ಪ ಅಂತಂದ್ರೆ ಮುಂದಿನ ಮೋಸ್ಟ್ ಪ್ರಾಬಬ್ಲಿ ಒಂದು 50-60 ವರ್ಷವರೆಗೆ ಬಿ ಜೆ ಪಿನ ಆಳ್ಕೊಂಡು ಹೋಗುವಂಥದ್ದು ಬರ್ತಿತ್ತು. ಈ ಹೆಣ್ಮಕ್ಳು ಅಂದ ತಕ್ಷಣ ವಿರೋಧ ಮಾಡಲಿಕ್ಕಿಲ್ಲ ಅನ್ನುವಂಥ ದೃಷ್ಟಿಕೋನಗಳಿತ್ತು ಏನೋ. ಆದರೆ ಅದರ ದೂರಗಾಮಿ ಪರಿಣಾಮಗಳನ್ನ ಅರ್ಥ ಮಾಡ್ಕೊಂಡಿರುವಂಥ ವಿರೋಧ ಪಕ್ಷಗಳು ವಿರೋಧ ಮಾಡಿ ಆ ಡಿಲಿಮಿಟೇಷನ್ ಅಂದರೆ ಕ್ಷೇತ್ರ ಮರು ವಿಂಗಡಣೆಯನ್ನು ಅಲ್ಲೇ ನಿಲ್ಲಿಸಿ, ಜೊತೆಗೆ ಜಾತಿ ಮತ್ತು ಜೊತೆಗೆ ಈ ಜನಸಂಖ್ಯೆ ಸರ್ವೆ ಆದ ನಂತರ ಅಂದರೆ 2027 ಅದು ಮಾಡೋಣ ಅಂತ ಮಾತುಗಳು ವಿರೋಧ ಪಕ್ಷಗಳು ಮಾತಾಡಿದ್ದು. ಮುಂಬರುವ ದಿನದಲ್ಲಿ ಏನು ಆಗ್ಬೋದು, ಒಂದು ವೇಳೆ ಇಲ್ಲ ಇನ್ನೊಂದು ಗಮನಿಸಬೇಕಾಗಿದ್ದಷ್ಟ ಸಂವಿಧಾನ ತಿದ್ದುಪಡಿ ತರಬೇಕಾದ್ರೆ 2/3 ಮೆಜಾರಿಟಿ ಬೇಕು ಅನ್ನೋಂಥದ್ದು. ಅದು ಇವತ್ತು ನಮ್ಮನ್ನು ಉಳಿಸ್ಯದ. ಸಪೋಸ್ ಏನಾದರೂ 400 ಪಾರ್ ಬಿ ಜೆ ಪಿ ಆಗಿದ್ದರೆ ಇವತ್ತು ಇದು ಆರಾಮಾಗಿ ದಾಟಿ ಹೋಗ್ತಿತ್ತು. ಅದೇ ಕಾಲಕ್ಕೆ ರಾಜ್ಯಸಭಾದ ದಾಟಿ ಹೋಗ್ತಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಂಥ ಅನೇಕ ಬದಲಾವಣೆ ಆಗ್ತಿದ್ವು ಸಂವಿಧಾನಕವಾಗಿ. ನಾವೆಲ್ಲ ಹೇಳ್ತೀವಿ ಇವತ್ತು ಸಂವಿಧಾನ ಧಕ್ಕೆ ತರದಂಗೆ ನಾವು ಮಾಡಬೇಕಪ್ಪ ಏನು ಕೆಲಸ ಅಂತೇಳಿ. ಬಟ್ ಧಕ್ಕೆ ನಿಶ್ಚಿತ ಆಗ್ತಿತ್ತು. ಅದಕ್ಕಾಗಿ ಇವತ್ತು ನಾವು ನಮ್ಮ ಜನರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ಯದ. ಯಾಕಂದರೆ ವಿರೋಧ ಪಕ್ಷ ಮತ್ತು ಆಳುವ ಪಕ್ಷಗಳ ಸಮಬಲದಲ್ಲಿ ಇಟ್ಟಿದ್ದರಿಂದಾಗೆ 2/3 ಮೆಜಾರಿಟಿ ಆಗಲಾರದ ಸಂವಿಧಾನದ ಮೂಲ ಧ್ಯೇಯಕ್ಕೆ ಪೆಟ್ಟಾಗದನ್ನು ಉಳೋದದ. ಇಲ್ಲಿ ಇಬ್ಬರು ಸ್ವಾರ್ಥಿಗಳ, ಅದು ಎರಡು ಮಾತಿಲ್ಲ, ವಿರೋಧ ಮತ್ತು ಆಡಳಿತಗಳ ಪಕ್ಷ. ಆದರೆ ಯಾರು ಆ್ಯಕ್ಚುಲಿ ಮೆಜಾರಿಟಿ ಹಾಕಾರ ಅವ್ರೇನು ನಾಳೆ ಈ ಸಂವಿಧಾನ ಇಟ್ಕೋತಾರೋ ಇಲ್ವೋ ಅನ್ನೋ ಸಂಶಯ ಇದರಿಂದ ವ್ಯಕ್ತ ಆಗುವಂಥದ್ದಾಗಿದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇವತ್ತು ಮಾಡಿದ ಚರ್ಚೆ ಒಂದು, ಹೆಣ್ಮಕ್ಳಿಗೆ 33% ಮೂಲತಃ ತಪ್ಪದು ಸರ್ ಹೇಳುವಂಗೆ 50% ಇಡುವಂಥ ಒಂದು ವ್ಯವಸ್ಥೆ ಮುಂದಿನ ದಿನದಲ್ಲಿ ಬರಲಿ. ಯಾವುದೇ ಸರ್ಕಾರ ಬಂದರೂ ಆ ದಿಶೆಯಲ್ಲಿ ಚಿಂತನೆ ಮಾಡಲಿ ಅಂತ ಹೇಳ್ತಾ ಸರ್ ಬಂದ್ರಿ, ಅದರಲ್ಲಿ ಅಲೋಪ ದೋಷಗಳನ್ನು ತಿಳಿಸಿದ್ರಿ. ಅದೇ ಕಾಲಕ್ಕೆ ನಿಮ್ಮದೇ ಅಂತ ಕೆಲವು ಸಲಹೆಗಳು ಕೊಟ್ಟಿದ್ರಿ. ನಿಮ್ಗೆ ಥ್ಯಾಂಕ್ಸ್ ಸರ್. ನಮಸ್ಕಾರ. ಆದಮೇಲೆ ಇದು ಇವತ್ತಿನ ಚರ್ಚಾ ವಿಷಯ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅಂತ ತಿಳಿಸಿದ್ದಾಗಿದ್ದು ಸತ್ಯದ ಕೈಗಂಡಿ ವಂದನೆಗಳು.